ವಾರದ ಸಪ್ತಮ ಕಲಶದಲ್ಲಿ ಏಕಮೇವ ಹಿ ತತ್ಸ್ವಾದ್ಯಂ ವಿಪದಾಂ ಅಪರಂ ಪದಂ ಅಪದಾನ್ಯೇವ ಭಾಸಂತೆ ಪರಾನ್ಯನ್ಯಾನಿ ಪುರಃ. ತತ್ಪದಂ ಸ್ವಾದ್ಯಂ ಶುದ್ಧ ಚೈತನ್ಯ ಮಾತ್ರ ವಸ್ತುವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ಮೋಕ್ಷ ಇದೆ, ಇದರ ಕಾರ್ಯ ಇದೆ, ಮತ್ತು ಯಾವುದು ವಸ್ತು ಇದೆ ಶುದ್ಧ ಚೈತನ್ಯ ಮಾತ್ರ. ಇಲ್ಲಿ ಕಾರಣ ಮತ್ತು ಕಾರ್ಯ ಕಥನದೊಳಗೆ ಭೇದ ಮಾಡಿದ್ರೂ ಕೂಡ ಆ ಕಥನದಲ್ಲೇನ ಅಭೇದವನ್ನು ಕೂಡ ಸಾಧಿಸಿದ್ದಾರೆ. ಏನ ಚೈತನ್ಯ ಮಾತ್ರ ವಸ್ತು, ಶುದ್ಧ ಚೈತನ್ಯ ಮಾತ್ರ ವಸ್ತು ಅಂಥೇಳಿ ಹೇಳಿದ್ದಾರೆ. ಭೇದ ಮಾಡಿ ಹೇಳಿದ ನಂತರ ಚೈತನ್ಯ ಏನಿದೆ ಇದು ಪರ್ಯಾಯ ಇದೆ. ಚೇತನ ಮಾತ್ರ ವಸ್ತು ಅಂಥೇಳಿ ಹೇಳ್ತಿದ್ರು ಅಂತಂದ್ರೆ ಅದರೊಳಗ ಪರ್ಯಾಯದ ಸಮಾವೇಶ ಆಗ್ತಾ ಇರಲಿಲ್ಲ. ಚೈತನ್ಯ ಮಾತ್ರ ವಸ್ತು ಅಂಥೇಳಿ ಹೇಳಿದ ನಂತರ ಚೈತನ್ಯ ಇದು ಪರ್ಯಾಯ ಇದೆ ಮತ್ತು ವಸ್ತು ಅಂಥೇಳಿ ಏನು ಹೇಳಿದ್ರು ಅದಕ್ಕೆ. ಹಾಗಾದರೆ ಎಲ್ಲಿ ಮೋಕ್ಷ ರೂಪದ ಕಾರ್ಯ ಆಗ್ತಿದೆ ಅಲ್ಲ, ಅಲ್ಲಿ ಕಾರಣ ಯಾವುದಿರ್ತಿದೆ ರೀ? ಅಲ್ಲಿ ಕಾರಣ ಯಾವುದಿರ್ತಿದೆ ಅಂತಂದ್ರೆ ಪರ್ಯಾಯದ ಜೊತೆಗೆ ಅಭೇದ ದ್ರವ್ಯ ಇರ್ತಿದೆ. ಯಾವಾಗ ಈ ಜೀವದಲ್ಲಿ ಮೋಕ್ಷ ರೂಪದ ಕಾರ್ಯ ಪ್ರಕಟ ಆಗ್ತಿದೆಯೋ ಆಗ ಅಲ್ಲಿ ಕಾರಣ ಪರ್ಯಾಯದ ಜೊತೆಗೆ ಅಭೇದವಿರುವಂಥ ದ್ರವ್ಯ ಇರ್ತಿದೆ. ಮತ್ತು ಕಾರ್ಯ ಯಾರಲ್ಲಿ ಆಗಿದೆ? ಪರ್ಯಾಯದಲ್ಲಿ ಆಗಿದೆ. ಕಾರಣ ಯಾರಿದ್ದಾರೆ? ಕಾರಣ ಯಾರಿದ್ದಾರೆ? ಪರ್ಯಾಯ ಯಾವುದ? ದ್ರವ್ಯದ ಜೊತೆಗೆ ಅಭೇದ ಆಗಿರುವಂಥದ್ದು. ದ್ರವ್ಯದ ಜೊತೆಗೆ ಅಭೇದತೆಯನ್ನು ಸಾಧಿಸಿರುವಂಥದ್ದು ಯಾವುದಿದೆಯೋ ಆ ಪರ್ಯಾಯವೇ ಕಾರಣ ಇದೆ ಮತ್ತು ಆ ಪರ್ಯಾಯದೊಳಗನ ಕಾರ್ಯ ಇದೆ. ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಅಧಿಕರಣ ಇವು ಆರೂ ಆ ಪರ್ಯಾಯದೊಳಗನ ಅದಾವ್ರಿ. ಆದ್ರೆ ಆ ಪರ್ಯಾಯ ಮೂಲತಃ ವಸ್ತುವಿನಿಂದ ಭಿನ್ನ ಇಲ್ಲವೇ ಇಲ್ಲ, ವಸ್ತುತಃ ಭಿನ್ನ ಇಲ್ಲ. ಈಗ ಕಾರ್ಯ ಸಾಪೇಕ್ಷ ಅಥವಾ ಅನುಭವ ಸಾಪೇಕ್ಷ ಅಥವಾ ವಿಷಯೀಯ ಸಾಪೇಕ್ಷ ಅಭಿನ್ನ ಐತ್ರಿ. ಮೂಲತಃ ವಸ್ತು ರೂಪದಿಂದಂತೂ ನೋಡಿದರ ಸ್ವಲ್ಪ ಇವಾಗ ಕೆಳಗೆ ಬರೋದು ನಮ್ಮ ಕಡೆಗೆ. ಮೂಲತಃ ವಸ್ತು ರೂಪದಿಂದಂತೂ ನೋಡಿದರ ನಮ್ಮ ಜೀವದ್ರವ್ಯ ಪರ್ಯಾಯದಿಂದ ರಿಕ್ತ ಇಲ್ಲವೇ ಇಲ್ಲ. ನಮ್ಮ ಜೀವದ್ರವ್ಯದ ಪರ್ಯಾಯ ಜೀವದ್ರವ್ಯದ ಕ್ಷೇತ್ರದಿಂದ ಭಿನ್ನ ಅರ್ಥಾತ್ ಹೊರಗೆ ಬಂದೇ ಇಲ್ಲ, ಬರೋದ ಸಾಧ್ಯನೇ ಇಲ್ಲ. ಏನು ಹೇಳ್ತು? ನಮ್ಮದರೆ ಜೀವದ್ರವ್ಯ, ನಾನು ಜೀವದ್ರವ್ಯ ಇದ್ದೇನೋ ಅಥವಾ ಇಲ್ರಿ? ಇದ್ದೇನೆ. ಹಾಗಾದ್ರೆ ನನ್ನಲ್ಲೇ ಪರ್ಯಾಯ ಇದೆ ಇಲ್ರಿ? ಜೀವದ್ರವ್ಯದ ಇದೆ. ಹಾಗಾದ್ರೆ ಜೀವದ್ರವ್ಯ ಎಂಥದ್ದಿದೆ? ಜ್ಞಾನದರ್ಶನಮಯ ಇದೆ. ನನ್ನ ಪರ್ಯಾಯ ಎಂಥದ್ದಿದೆ? ವಿಕೃತ ಅರ್ಥಾತ್ ಮಲಿನ ರಾಗ ರೂಪ ಇದೆ ರೀ, ಅಶುದ್ಧ ಇದೆ ರೀ. ಹಾಗಾದ್ರೆ ಅಶುದ್ಧ ಇರುವಂಥ ನನ್ನ ಪರ್ಯಾಯ ಶುದ್ಧ ಇರುವಂಥ ಜೀವದ್ರವ್ಯದಿಂದ ಹೊರಗೆ ಬಂದಿದೆ ಅನ್ರಿ? ಇಲ್ಲ. ಯಾಕೆ ಬಂದಿಲ್ಲ? ಬರೋದು ಸಾಧ್ಯ ಇಲ್ಲ. ವಸ್ತುವಿನಿಂದ ವಸ್ತುವಿನ ಅವಸ್ಥೆ ಭಿನ್ನ ಆಗೋದು ಸಾಧ್ಯ ಇಲ್ಲ. ಕ್ಷೇತ್ರ ಸಾಪೇಕ್ಷ ಭಿನ್ನ ಆಗೋದು ಸಾಧ್ಯ ಇಲ್ಲ. ಹೌದೇನಿಲ್ರಿ? ಕಾರ್ಯ ಸಾಪೇಕ್ಷ ಭಿನ್ನತೆಯ ಅನುಭವದಕ್ಕಾಗ್ತಿದೆ, ಭಿನ್ನ ಆಗ್ತಿದೆ ಅಂಥೇಳಿ ಭಿನ್ನತೆಯ ಅನುಭವ ಆಗ್ತಿದೆ. ಕ್ಷೇತ್ರ ಸಾಪೇಕ್ಷ ಭಿನ್ನ ಆಗೋದನೇ ಇಲ್ಲ. ಕ್ಷೇತ್ರ ಸಾಪೇಕ್ಷ ಅಭಿನ್ನ ಇರುವೆಳೆದೊಳಗೂ ಕೂಡ
ಅದಕ್ಕೆ ಆ ಅಭಿನ್ನ ಯಾವುದರ ಜೊತೆಗಿದೆ, ಅದರ ಅನುಭವ ಆಗೋದ ಅಥವಾ ಆಗದೇ ಇರೋದ, ಅದು ಪರ್ಯಾಯದ ಅಧೀನ ಇದೆ. ಕ್ಷೇತ್ರ ಸಾಪೇಕ್ಷ ಪರ್ಯಾಯ ದ್ರವ್ಯದಿಂದ ವಸ್ತುವಿನಿಂದ ಭಿನ್ನ ಆಗೋದನೇ ಇಲ್ಲ. ಆಗದೇ ಇದ್ರೂ ಕೂಡ ದ್ರವ್ಯ ರೂಪದ ಅನುಭವ ಯಾಕೆ ಆಗ್ತಾ ಇಲ್ಲ? ಕ್ಷೇತ್ರ ರೂಪದ ಅಭಿನ್ನತೆಯಿಂದ ಅದಕ್ಕೆ ಆ ದ್ರವ್ಯ ರೂಪದ ಅನುಭವ ಆಗಬೇಕು, ಹೀಗೆ ನಿಯಮ ಇಲ್ಲ. ಅದ ಅನುಭವ ಯಾವುದರದ ಮಾಡೋದ ಅನ್ನೋದು ಅದರ ಕೈಯೊಳಗಿದೆ, ಅರ್ಥಾತ್ ಅದರ ಅಧೀನ ಇದೆ. ಪರ್ಯಾಯ ತಾನು ಯಾವುದರ ಅನುಭವ ಮಾಡೋದು, ಅರ್ಥಾತ್ ಅದರ ಕರ್ತೃ ಕರ್ಮ. ಈಗ ಹೇಳ್ತಲ್ಲ 6 ಕಾರಕಗಳ ಅದರಲ್ಲೇನ ಅದವ್ರೆ. ಆ 6 ಕಾರಕಗಳ ಪರಿಣಮಿಸಿ ಅದರಲ್ಲೇ ಕಾರ್ಯ ಆಗ್ತಿದ್ದಾರೆ. ಹೀಗಿರೋ ವೇಳೆದೊಳಗೆ ಒಂದು ಮಾತ ಇಲ್ಲಿ ಸೈದ್ಧಾಂತಿಕವಾದಂಥದ್ದು, ಆತ್ಮಾರ್ಥಿ ಜೀವನಿಗೆ ಆತ್ಮ ಕಲ್ಯಾಣದ ಅಪೇಕ್ಷೆ ಇರುವಂತಹ ಜೀವನಿಗೆ ತಿಳಿದುಕೊಳ್ಳಲಿಕ್ಕೆ ಯೋಗ್ಯ ಯಾವುದ ಅಂತಂದ್ರ, ಪ್ರದೇಶದ ಅಪೇಕ್ಷಾದಿಂದ ಪರ್ಯಾಯದೊಳಗ ಸಾಮ್ಯತೆ ಇದ್ರೂ ಕೂಡ ಆ ಪರ್ಯಾಯ ಆ ಯಾವ ಪ್ರದೇಶದೊಳಗೆ ಯಾವ ಸ್ವಭಾವ ಇದೆಯೋ ಆ ಪ್ರಕಾರದ ಅನುಭವ ಮಾಡಬೇಕು ಅನ್ನೋದು ನಿಯಮ ಇಲ್ಲ. ಒಂದು ಮಾತು. ಇನ್ನು ಅದು ಯಾವ ವೇಳೆದೊಳಗ ಆ ಸ್ವಭಾವದ ಅನುಭವ ಮಾಡ್ತಿದೆಯಲ್ಲ, ಆ ಸಮಯದೊಳಗ ಅದಕ್ಕೆ ಪ್ರದೇಶದ ಜ್ಞಾನ ಆಗಬೇಕು, ಹೀಗೆ ನಿಯಮ ಇಲ್ಲ. ಇನ್ನೊಂದ್ಸಲ, ಯಾವ ಸಮಯದೊಳಗ ಯಾವ ಪ್ರದೇಶದಲ್ಲಿ ವ್ಯಾಪ್ತ ಇದೆಯಲ್ಲ, ಪ್ರದೇಶದಿಂದ ಭಿನ್ನ ಆಗೋದನ ಇಲ್ಲಲ್ಲ ಪರ್ಯಾಯ, ಆ ಪರ್ಯಾಯ ಯಾವ ಸಮಯದೊಳಗ ಆ ಪ್ರದೇಶವಂತನ ಅರ್ಥಾತ್ ಸ್ವಭಾವದ ನಿಜ ಸ್ವಭಾವದ ತ್ರಿಕಾಲಿ ಸ್ವಭಾವದ ಅನುಭವ ಮಾಡ್ತಿದ್ದಿರಲ್ಲ, ಆ ವೇಳೆದೊಳಗ ಆ ಪರ್ಯಾಯಕ್ಕ ಆ ಪ್ರದೇಶದ ಜ್ಞಾನ ಇರೋದು ಅವಶ್ಯಕ ಅಂತ ಹೇಳೇನ ಛದ್ಮಸ್ಥನಿಗೆ ಆತ್ಮನ ಅನುಭೂತಿ ಸಾಪೇಕ್ಷ ಪ್ರತ್ಯಕ್ಷ ಇದ್ರೂ ಕೂಡ ಪ್ರದೇಶ ಸಾಪೇಕ್ಷ ಪ್ರತ್ಯಕ್ಷ ಇಲ್ಲದೆ ಇರುವ ಕಾರಣ ಅದನ್ನು ಪರೋಕ್ಷ ಅಂತಾರೆ. ಕೇವಲ ಜ್ಞಾನ ಆದ ನಂತರ ಅದು ಪ್ರತ್ಯಕ್ಷ. ಆ ಪ್ರತ್ಯಕ್ಷತೆ ಏನಿದೆ, ಆ ಪ್ರತ್ಯಕ್ಷತೆ ಪ್ರದೇಶ ಸಾಪೇಕ್ಷ ಇದೆ. ತಿಳಿತಲ್ಲ? ಅಂದ್ರೆ ಛದ್ಮಸ್ಥನಿಗೆ ಅರ್ಥಾತ್ ಶ್ರುತಜ್ಞಾನ ಇರುವಳ್ಳೆದೊಳಗ ಜ್ಞಾನದ ಶ್ರುತಜ್ಞಾನ ರೂಪದ ಪರ್ಯಾಯ ಇರುವಳ್ಳೆದೊಳಗ ಆ ಪರ್ಯಾಯದೊಳಗ ಆತ್ಮನ ಅನುಭೂತಿ ಸಾಪೇಕ್ಷ ಪ್ರತ್ಯಕ್ಷ ಇದೆ ರೀ. ಆದ್ರ ಆತ್ಮ ಪ್ರತ್ಯಕ್ಷ ಇಲ್ಲ. ಆತ್ಮ ಪ್ರತ್ಯಕ್ಷ ಯಾವಾಗ? ಕೇವಲ ಜ್ಞಾನ ಆದ್ಮೇಲೆ. ಅಂದ್ರೆ ಈ ಪ್ರಕಾರ ಪ್ರತ್ಯಕ್ಷ ಪರೋಕ್ಷದ ಭೇದ ಏನಿದೆಯಲ್ಲ, ಇದು ಕ್ಷೇತ್ರ ಅಥವಾ ಪ್ರದೇಶ ಸಾಪೇಕ್ಷ ಇದೆ. ಹಾಗಾದ್ರೆ ಪ್ರದೇಶ ಸಾಪೇಕ್ಷ ಪರೋಕ್ಷ ಇರುವ ವೇಳೆದೊಳಗೂ ಕೂಡ ಅನುಭೂತಿ ಸ್ವಭಾವ ಸಾಪೇಕ್ಷ ಪ್ರತ್ಯಕ್ಷ ಇರ್ತಿದೆ. ಅಂಥೇಳಿನ ಸಂಸಾರದಲ್ಲಿ ಇರುವಂತಹ ಮೋಕ್ಷ ಮಾರ್ಗದ ಸಾಧಕ ಜೀವ ಯಾವ ಸಮಯದೊಳಗ ಶುದ್ಧಾತ್ಮನ ಅನುಭೂತಿ ಮಾಡ್ತಾನೋ ಆ ಸಮಯದೊಳಗ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಎಲ್ಲದರ ವಿದ್ಯಮಾನತೆಯೊಳಗ ಅವನಿಗೆ ಪ್ರತ್ಯಕ್ಷ ಅನುಭೂತಿ ಆಗ್ತಿದೆ. ಪ್ರತ್ಯಕ್ಷ ಅನುಭೂತಿ ಆಗ್ತಿದೆ. ಆದ್ರೆ ಅವೆಲ್ಲವುಗಳ ಜೊತೆಗಿರುವಂತ ಆತ್ಮ ಪ್ರತ್ಯಕ್ಷ ಆಗುವುದಿಲ್ಲ. ಇದು ಹೀಗಿದೆ, ಹೀಗೆ ತಿಳ್ಕೊಳ್ಳೋದ್ರೆ ಪ್ರತ್ಯಕ್ಷ ಪರೋಕ್ಷದ ಭೇದ ಏನಿದೆ ಅದ ಆತ್ಮ ಪ್ರತ್ಯಕ್ಷ ಇರೋದು, ಆತ್ಮ ಪರೋಕ್ಷ ಇರೋದು, ಈ ಪ್ರಕಾರದ ಭೇದ ಇದೆ ವಿನಃ ಆ ಆತ್ಮನ ಸ್ವಭಾವ ಏನಿದೆ ಆ ಅನುಭೂತಿಯೊಳಗ, ಅದರ ಅನುಭೂತಿಯೊಳಗ ಯಾವುದೇ ಪ್ರಕಾರದ ಪರದೆ ಅರ್ಥಾತ್ ಪರೋಕ್ಷತೆ ಈ ಛದ್ಮಸ್ಥನಿಗೆ ಇರುವುದಿಲ್ಲ ಅಂತ ಹೇಳೇನ. ಅರಹಂತ ಸಿದ್ಧರ ಜೊತೆಯನ, ಅರಹಂತ ಸಿದ್ಧರ ಸಮಾನನ ಯಾರಿದ್ದಾರೆ? ಆಚಾರ್ಯ, ಉಪಾಧ್ಯಾಯ, ಸಾಧು ಪರಮೇಶ್ವರ.
ಅವರಷ್ಟೇ ಅಲ್ಲ, 5ನೇ ಗುಣಸ್ಥಾನದೊಳಗಿರುವಂಥ ಛದ್ಮಸ್ತನ ಅನುಭೂತಿ ಕೂಡ ಸಮಯ ಸಾಪೇಕ್ಷ ಅಂಥದ್ದನೇ ಇದೆ. 4ನೇ ಗುಣಸ್ಥಾನ ಅವಿರತ ಸಮ್ಯಕ್ ದೃಷ್ಟಿ, ನಾರಕೀ ಜೀವ, ಅದರದ್ದು ಕೂಡ ಅನುಭೂತಿಯ ಸಮಯದೊಳಗೆ, ಸಮಯ ಮಾತ್ರ, ಅನುಭೂತಿ ಸಾಪೇಕ್ಷ ಅರಹಂತ ಸಿದ್ಧರ ಅಂಥದ್ದನೇ ಇದೆ. ಆದರೆ ಇವರನ್ನೆಲ್ಲ ಅಲ್ಲಿ ಪ್ರವೇಶ ಮಾಡಲಿಲ್ಲ. ಅಲ್ಲಿ ಕೇವಲ ಆಚಾರ್ಯ ಉಪಾಧ್ಯಾಯ ಸಾಧುಗಳನ್ನ ಸ್ವೀಕಾರ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನ ಅಂತಂದ್ರ ಅವರ ಜೀವನದೊಳಗ ಅನ್ಯ ರೂಪದಿಂದ ಪ್ರವರ್ತನೆ ಮಾಡುವಂಥದ್ದ ರುಚಿಯ ಅಭಾವ ಆಗಿ ಹೋಗಿದೆ. ಅನ್ಯ ರೂಪದಿಂದ ಶರೀರಕ್ಕೆ ಸಂಬಂಧಿಸಿದ ಹಾಗೆ, ಇಂದ್ರಿಯಗಳಿಗೆ ಸಂಬಂಧಿಸಿದ ಹಾಗೆ ಕಾರ್ಯ ಅವರಲ್ಲೇ ಆಗುತ್ತಾ ಇರ್ತಿದ್ದಾರೆ. ಆಹಾರ ಗ್ರಹಣ ಆಗ್ತಿದೆ, ವಿಹಾರ ಆಗ್ತಿದೆ, ತೀರ್ಥ ವಂದನ ಆಗ್ತಿದೆ, ದಿವ್ಯಧ್ವನಿಯ ಶ್ರವಣ ಆಗ್ತಿದೆ. ಈ ಪ್ರಕಾರ ಎಲ್ಲ ಕಾರ್ಯಗಳ ಆದರನೂ ಕೂಡ ಆತ್ಮಸ್ಥಿರತೆಯ ಉದ್ಯಮವನ್ನು ಹೊರತುಪಡಿಸಿ, ಆತ್ಮನನ್ನು ಹೊರತುಪಡಿಸಿ ಅವರಿಗೆ ಯಾವುದರೊಳಗನೂ ರುಚಿ ಇಲ್ಲ. ಮತ್ತು ಬಾಹ್ಯ ಸಾಪೇಕ್ಷ ಕೂಡ ಆ ಕಾರ್ಯ ಮಾಡುವುದು ಅನಿವಾರ್ಯ ಇರುವಂಥದ್ದು ಅವಸ್ಥಾ ಕಂಡು ಬರುವುದಿಲ್ಲ, ಅನ್ಯರಿಗೆ ಕೂಡ ಕಂಡು ಬರುವುದಿಲ್ಲ. ಹೀಗಾಗಿ ಅರಹಂತ ಸಿದ್ಧರ ಸರಿ ಸಮಾನವಾಗಿ ಆಚಾರ್ಯ ಉಪಾಧ್ಯಾಯ ಸಾಧುಗಳನ್ನ ಇರಿಸಿರುವುದರ ಕಾರಣ ಇಷ್ಟ ಇದೆ. ಅವರ ದೇಹ ಇರುವೆಳೆದೊಳಗೂ ಕೂಡ ದೇಹಾತೀತ, ಅವರ ಶ್ರದ್ಧೆಯೊಳಗ, ಜ್ಞಾನದೊಳಗ, ಪ್ರವೃತ್ತಿಯೊಳಗ ದೇಹಾತೀತ ಅರೂಪಿ ಚೈತನ್ಯ ಸ್ವರೂಪದ ಆತ್ಮನೇ ಮುಖ್ಯ ಮುಖ್ಯ ಮುಖ್ಯ. ಅರೆ ಮುಖ್ಯ ಅಂಥೇಳಿ ಹೇಳುವುದ ನಿಜವಾಗಿ ಕಲಂಕ ಇದೆ. ಅವರಿಗೆ ಆತ್ಮಸ್ವರೂಪವನ್ನು ಹೊರತುಪಡಿಸಿ ಇನ್ನೊಂದು ಯಾವುದರದ್ದು ಅವರ ಶ್ರದ್ಧೆಯೊಳಗ, ಜ್ಞಾನದೊಳಗ, ಪ್ರವೃತ್ತಿಯೊಳಗೆ ಸ್ವೀಕಾರ ಇದೆ. ಅದಕ್ಕೆ ಲೋಕದಲ್ಲಿದ್ದರೂ ಲೋಕಾತೀತ. ಮುನಿ ಭಗವಂತರು ಹೇಗಿದ್ದಾರೆ? ದೇಹದಲ್ಲಿದ್ದರೂ ದೇಹಾತೀತ, ಲೋಕದಲ್ಲಿದ್ದರೂ ಲೋಕಾತೀತ. ಈ ಲೋಕದಲ್ಲಿ ಇದ್ದಾರೆ. ಲೋಕದಲ್ಲಿ ಹಾಗಾದರೆ ಸಿದ್ಧರು ಯಾವ ಲೋಕದಲ್ಲಿದ್ದಾರೆ? ಇವರು ಲೋಕದಲ್ಲಿದ್ದಾರೆ ಅಂತ ಹೇಳಿತು. ಭಾವದಿಗಂಬರ ಮುನಿಗಳ ಕಂಡರೆ ಹೃದಯವು ಹರ್ಷಿತವಾಗುವುದು ಆ ಭಜನೆಯೊಳಗೆ ಬರ್ತಿದೆ. ಲೋಕದಲ್ಲಿದ್ದರೂ ಲೋಕಾತೀತ, ದೇಹದಲ್ಲಿದ್ದರೂ ದೇಹಾತೀತ. ಇವು 2 ವಾಕ್ಯ ಬರ್ತಾವಲ್ಲ. ಹಾಗಾದ್ರೆ ಸಿದ್ಧರು ಎಲ್ಲಿ ಅದಾರ್ರಿ? ಲೋಕದೊಳಗನ ಅದಾರೇನ ಅಲೋಕದೊಳಗದಾರೆ? ಹಾಗಾದ್ರೆ ಇವರನ್ನ ಯಾಕೆ ಲೋಕದೊಳಗಿದ್ರೂ ಲೋಕಾತೀತ ಅಂದ್ರು? ವಿಷಯಾಂತರ ಸ್ವಲ್ಪ ಆದ ಹಾಗೆ ಅನ್ನಿಸ್ತಿದೆ. ಇವರನ್ನ ಲೋಕದೊಳಗಿದ್ರೂ ಲೋಕಾತೀತ ಯಾಕಂದ್ರು? ಅವರು ಲೋಕದೊಳಗಿನ ಅದರಲ್ಲ, ಅವರೇನ ಅಲೋಕದೊಳಗಿಲ್ಲ. ಸಾಕ್ಷಾತ್ ಸಿದ್ಧರ, ಕೃತಕೃತ್ಯ ಸಿದ್ಧರ, ಇವರನ್ನ ಸಂಚರಿಸುವ ಸಿದ್ಧರ ಅಂತ ಹೇಳಿ ಹೇಳಿದ ನಂತರ ಕೂಡ ಇವರು ಲೋಕದೊಳಗಿದ್ರೂ ಲೋಕಾತೀತ ಯಾಕೆ ಹೇಳಿದ್ರು ಅಂತಂದ್ರ ಲೌಕಿಕ ಜನರು ಇವರನ್ನ ನೋಡಬಹುದು. ಕ್ಷೇತ್ರ ಸಾಪೇಕ್ಷ ಲೋಕದಲ್ಲಿರುವ ಮಾತು ಇಲ್ರಿ. ಲೌಕಿಕ ಜನರ ಇವರನ್ನ ನೋಡಬಹುದು. ಆ ಸಿದ್ಧರನ್ನ ಈ ಲೌಕಿಕ ಜನರು ನೋಡೋಕ್ ಸಾಧ್ಯ ಇಲ್ರಿ. ಅವಧಿ ಜ್ಞಾನದಿಂದನೂ ಇಲ್ಲ, ಮನಃಪರ್ಯಾಯ ಜ್ಞಾನದಿಂದನೂ ಇಲ್ಲ. ಮತಿಶ್ರುತ ಜ್ಞಾನ ಅಂತೂ ಏನದವು? ತದಿಂದ್ರಿಯಾನಿಂದ್ರಿಯ ನಿಮಿತ್ತಂ. ಅವು ಇಂದ್ರಿಯ ಮತ್ತು ಅನಿಂದ್ರಿಯ ಅರ್ಥಾತ್ ಮನಸ್ಸಿನ ನಿಮಿತ್ತದಿಂದ ಉತ್ಪನ್ನ ಆಗ್ತವೆ. ಲೋಕದಲ್ಲಿದ್ದರೂ ಲೋಕಾತೀತ ಅಂತಂದ್ರೆ ಏನ? ಲೋಕದ ಜನರು ಅವ್ರನ್ನ ನೋಡಬಹುದು, ಇಲ್ಲಿ ಅದಾರ ಅಂತ ಹೇಳಿ. ಅದಕ್ಕೆ ಮೊದಲಿನ ಮಾತೇನಿದೆ? ದೇಹದಲ್ಲಿದ್ದರೂ ದೇಹ. ಅದರಲ್ಲೇ ಲೋಕದ ಜನರಿಗೆ ಅವ್ರು ಕಾಣಿಸ್ತಾರೆ. ಯಾಕೆ ಕಾಣಿಸ್ತಾರೋ? ಲೌಕಿಕದ ಹಾಗೇನ ಕಾಣಿಸ್ತಾರೋ. ಲೌಕಿಕ ಜನರ ತಮ್ಮನ್ನ ಯಾವ ಪ್ರಕಾರ ತಿಳಿದಿದಾರೋ ಅದೇ ಪ್ರಕಾರ ಅವರು ಮಾಡ್ತಾ ಇರೋದು ಕಾಣಿಸ್ತಿದೆ. ವಿಹಾರ ಮಾಡ್ತಾರೆ, ಆಹಾರ ಮಾಡ್ತಾರೆ, ಗ್ರಹಣ, ತ್ಯಾಗ, ಪಿಚ್ಚಿ, ಕಮಂಡಲು ಮೊದಲಾದವುಗಳದ್ದು ಮಾಡ್ತಾರೆ, ಇಡ್ತಾರೆ, ತಕ್ಕೊಳ್ತಾರೆ. ಇದೆಲ್ಲ ಮಾಡ್ತಾರಲ್ಲ. ಅಂದ್ರೆ ಲೌಕಿಕ ಜನರಿಗೆ ಕಾಣಿಸಿದ್ರೂ ಕೂಡ
ಅವರ ಪ್ರವೃತ್ತಿ ಲೌಕಿಕ ಜನರ ಹಾಗೆ ಇದ್ರನೂ ಕೂಡ ಅವರ ಲೋಕಾತೀತದರ ಅರ್ಥಾತ್ ಅರ್ಥಾತ್ ಲೋಕದ ಜನರಿಗೆ ಯಾವುದು ಕಾಣಿಸುವುದಿಲ್ಲವೋ ಅಲ್ಲಿ ಅವರು ಉದ್ಯಮಶೀಲ ಅದಾರೆ. ಅರೂಪಿ ಆತ್ಮನಲ್ಲೇ ಅರೂಪಿ ಆತ್ಮ ಲೋಕದ ಜನರಿಗೆ ಕಾಣಿಸೋದಿಲ್ಲ. ಹಾಗಾದ್ರೆ ಆ ಆಚಾರ್ಯ ಉಪಾಧ್ಯಾಯ ಸಾಧು ಅಥವಾ ಮುನಿ ಭಗವಂತರು ಎಲ್ಲಿದ್ದಾರೆ? ಅರೂಪಿ ಚಿತ್ ಸ್ವರೂಪದ ನಿಜಾತ್ಮನಲ್ಲೇ ಉದ್ಯಮಶೀಲಿದ್ದಾರೆ. ಇಲ್ಲಿರುವ ವೇಳೆದೊಳಗೂ ಕೂಡ ಅಲ್ಲಿದ್ದಾರೆ. ಇದು ಮಾಡುವ ವೇಳೆದೊಳಗೂ ಕೂಡ ಇದು ಮಾಡ್ತಾನೇ ಇಲ್ಲ. ಈ ಪ್ರಕಾರ ಮುನಿಗಳದ್ದ ಅಲೌಕಿಕ ಚರ್ಯೆ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಶುದ್ಧ ಚೈತನ್ಯ ಮಾತ್ರ ವಸ್ತುವಿರುವ ಮೋಕ್ಷದ ಕಾರಣವನ್ನು ನಿರಂತರವಾಗಿ ಅನುಭವ ಮಾಡುವುದು. ಯಾರು ಮಾಡುವುದ? ಯಾರಿಗೆ ಮೋಕ್ಷದ ಅಭಿಲಾಷೆ ಇದೆಯೋ, ಯಾರಿಗೆ ಭವದಿಂದ ಭಯ ಉತ್ಪನ್ನ ಆಗಿದೆಯೋ, ಯಾರಿಗೆ ಚತುರ್ಗತಿಗಳಲ್ಲೇ ಜನ್ಮ ಮರಣ ರೋಗ ಪರಾಧೀನತೆ ಅನುಭವಿಸಿ ಸಾಕಾಗಿ ಹೋಗಿದೆಯೋ ಅವರೇನು ಮಾಡೋದಿದೆ? ಮೋಕ್ಷದ ಕಾರಣವಿರುವಂತಹ ಶುದ್ಧ ಚೈತನ್ಯ ಮಾತ್ರ ವಸ್ತುವಿನ ಅನುಭವ ನಿರಂತರ ಮಾಡುವುದಿದೆ. ಶರೀರದ ಕಾರ್ಯ ಯಾವಾಗ ಮಾಡೋದು? ಮೋಕ್ಷದ ಅಭಿಲಾಷೆ ಇದ್ದವರ, ಸುಖದ ಅಭಿಲಾಷೆ ಇದ್ದವರ, ಚತುರ್ಗತಿ ಪರಿಭ್ರಮಣ ಪರಾಧೀನತೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಬಯಸುವಂಥವ್ರ ಅವರು ದೇಹದೊಳಗನೆ ಇರೋರಲ್ಲ. ಹಾಗಾದ್ರೆ ದೇಹದ ಕಾರ್ಯ ಯಾವಾಗ ಮಾಡೋದು? ಅಜ್ಞಾನಿಗಳು ಕೂಡ ಅಜ್ಞಾನಾವಸ್ಥೆಯೊಳಗೂ ಕೂಡ ಮೋಕ್ಷದ ಇಚ್ಛೆ ಇಲ್ಲದೆ ಇರುವೊಳ್ಳೆದೊಳಗೂ ಕೂಡ ಭವಭ್ರಮಣದ ಸ್ವರೂಪ ಜ್ಞಾನದೊಳಗೂ ಬಾರದೆ ಇರುವೊಳ್ಳೆದೊಳಗೂ ಕೂಡ ಶರೀರದ ಕಾರ್ಯವನ್ನ ಜೀವ ಮಾಡ್ತಾನೆ ಇಲ್ಲ. ಈಗ ಇವತ್ತು ಯಾಕೆ ಬಂದ್ರಿ ತಾವ? ಯಾಗ ಬಂದ್ರೆ ಅರೆ ಇವತ್ತ ಬರುವುದು ಯೋಗಿತ್ತು, ಅದನ್ನ ಯಾರೂ ತಡೆಯೋದ ಸಾಧ್ಯ ಇಲ್ಲ. ಇಲ್ಲಿ ತನಕ ಯಾಕೆ ಬರಲಿಲ್ಲ? ಹಾಗಿತ್ತು ಹೀಗಿತ್ತು, ಅವರಿಗೆ ಹುಷಾರಿರ್ಲಿಲ್ಲ, ಅಲ್ಲಿ ಹೋಗ್ಬೇಕಾಯ್ತು, ಇದೆಲ್ಲ ಹೇಳ್ತೇವ್ರೆ. ಅರೆ ಇದು ಜೀವದ ಭಾವ. ನಾ ಮಾಡ್ತೇನೆ, ಅವರಿಗೆ ಸಹಾಯ ಮಾಡ್ತೇನೆ, ನಾನಲ್ಲಿ ಇದ್ರೆ ಒಂದಿಷ್ಟು ಅವರಿಗೆ ಅನುಕೂಲ ಆಗ್ತಿದೆ, ಇದೆಲ್ಲ ಏನಿದೆ ರೀ? ಬರೀ ಜೀವದ ಮಿಥ್ಯಾಭಾವ ಇದೆ ರೀ. ಅಲ್ಲಿ ಇರೋದು, ಅಲ್ಲಿ ನಿಮಿತ್ತ ರೂಪದಿಂದ ಅವರಿಗೆ ಸಹಾಯಕ ಆಗೋದು, ಇದೆಲ್ಲ ತನ್ನಷ್ಟಕ ತಾನೇ ನಡೆದಿರ್ತಿದೆ. ಜೀವದ ಭಾಗದಿಂದ ಜ್ಞಾನದ ವಿನಿಯೋಗ ಮಾಡುವುದರಿಂದ ಆಗ್ತಿದೆ. ಹೀಗೆ ವಸ್ತು ಸ್ವರೂಪ ಇಲ್ಲ ಅಂಥೇಳಿನ ಅಜ್ಞಾನ ಯಾವುದ? ಲೋಕದೊಳಗ ಅಜ್ಞಾನ ಯಾವುದ? ತಾನಾಗೆ ಆಗ್ತಾ ಇರುವಂತ ಇನ್ನೊಂದು ದ್ರವ್ಯದ ಕಾರ್ಯವನ್ನು ನಾನು ಮಾಡಿದ್ದ ಅನ್ನೋದು ಅಜ್ಞಾನ. ತಾನಾಗೆ ಆಗ್ತಾ ಇದೆ. ಯಾವುದರದ? ಅರೆ ಸ್ಕಂಧದ ಒಂದು ಪರಮಾಣುವಿಂದ ಕೂಡ ಕಾರ್ಯ ಪರನಿರಪೇಕ್ಷ. ಇದ ಲಕ್ಷ್ಯದೊಳಗೆ ಈ ಜೀವಕ್ಕ ಬರೋದು ಸ್ವಲ್ಪ ಕಷ್ಟ ಅನ್ನಿಸಿದ್ರೂ ಕೂಡ ನಿಜವಾಗಿ ಈ ಸ್ವರೂಪ ಎಲ್ಲಿಯವರೆಗೆ ಈ ಜೀವಕ್ಕೆ ಮನದಟ್ಟ ಆಗುವುದಿಲ್ಲವೋ, ಮನಸ್ಸಿಗೆ ಅತ್ಯಂತ ದೃಢ ಆಗುವುದಿಲ್ಲವೋ, ಅಲ್ಲಿಯವರೆಗೆ ಈ ಜೀವ ಸ್ವಾತ್ಮ ಸನ್ಮುಖ ಅಥವಾ ಸ್ವಾಶ್ರಯ ಮಾಡುವ ಉದ್ಯಮ ಮಾಡುವ ಸಾಧ್ಯ ಇಲ್ಲ. ಒಂದೊಂದು ಪರಮಾಣುವಿನ ಪ್ರತಿ ಸಮಯದ ಪರ್ಯಾಯ ಪರನಿರಪೇಕ್ಷ ಇದೆ. ಅರೆ ಮೂಲದ ಮಾತ ನಿತ್ಯ ಸಂಸ್ಕಾರ ಆಗ್ಬೇಕು ನಮ್ಮ ಜ್ಞಾನದ ಮೇಲೆ. ಮೂಲದ ಮಾತು ಅರೆ ಒಂದೊಂದು ಪರಮಾಣುವಿನ ಪ್ರತಿ ಸಮಯದ ಪರ್ಯಾಯ ಅರ್ಥಾತ್ ಕಾರ್ಯ ಪರನಿರಪೇಕ್ಷ ಇದೆ. ಹಾಗಾದ್ರೆ ಆ ಜ್ಞಾನ ಶೂನ್ಯ ಪರಮಾಣುವಿನ ಕಾರ್ಯಕ್ಕ ಇನ್ನೊಂದರ ಅಪೇಕ್ಷೆ ಇಲ್ಲ ಅಂದ ಮೇಲೆ ಜ್ಞಾನ ಸಂಪನ್ನ ಜೀವದ ಕಾರ್ಯಕ್ಕ ಇನ್ನೊಂದರ ಸಹಾಯದ ಅಪೇಕ್ಷೆ ಎಲ್ಲಿಂದ ಬರ್ತಿದೆ? ಅವಶ್ಯಕತೆ ಎಲ್ಲಿಂದ ಬರ್ತಿದೆ? ಅದರ ಅವಶ್ಯಕತೆ ಇದೆ. ಅದಿಲ್ಲದ ನನ್ನ ನಡೆಯೋದಿಲ್ಲ, ನಾನಿಲ್ಲದ ಇಲ್ಲಿ ಕಾರ್ಯ ಆಗುವುದಿಲ್ಲ.
ಈ ಏನು ಭ್ರಾಂತಿ ಇದೆಯಲ್ಲ, ಇದುವೇ ಸಂಸಾರದ ಮೂಲ. ಆಗಮದೊಳಗೆ ಬಂದ ನಂತರ ಸಂಸಾರದ ಮೂಲ ಅಥವಾ ಆತ್ಮ ಕಲ್ಯಾಣದ ಮಾರ್ಗದೊಳಗೆ ಬಾಧಾ ಯಾವುದಿದೆ ಅಂತ ಹೇಳಿ ಕೇಳಿದ್ರ, ಶುಭ ಭಾವದೊಳಗ ಧರ್ಮದ ಮನ್ನಣೆ, ಶುಭ ಭಾವದೊಳಗೆ ಧರ್ಮದ ಮನ್ನಣೆ. ಅರೆ ಈಗೇನ ಪುಣ್ಯ ಪಾಪ ಅಧಿಕಾರ ಸಮಯ ಸಾರದೊಳಗೆ ಇದೆಯೋ ಅದರ ಮೇಲಿನ ವಿವೇಚನೆ, ಮತ್ತು ಪುಣ್ಯ ಪಾಪ ಆದ ನಂತರ ಯಾವ ಅಧಿಕಾರ ಇದೆ ಈ ಸಮಯ ಸಾರದೊಳಗ? ಆಶ್ರವ. ಇವು ಎರಡೂ ಅಧಿಕಾರಗಳ ಮೇಲಿನ ವಿವೇಚನೆ ಈಗ ಸಮಯ ಸಾರ ಸಂಪದ 5ನೇ ಭಾಗದೊಳಗೆ ಬರುತ್ತಿದೆ. ಒಂದು ನೋಡ್ರಿ, 3ನೇ ಮತ್ತು 4ನೇ ಭಾಗದೊಳಗ ವಿಭಾಜಿತ ಆಯಿತು ಕರ್ತೃಕರ್ಮ ಅಧಿಕಾರ. 3ನೇ ಮತ್ತು 4ನೇ 2 ಅಧ್ಯಾಯಗಳ 2 ಗ್ರಂಥಗಳಲ್ಲಿ 1 ಅಧ್ಯಾಯ ವಿಭಾಜಿತ ಐತ್ರಿ, ಕರ್ತೃಕರ್ಮ ಅಧಿಕಾರ. ಇನ್ನು ಪುಣ್ಯ ಪಾಪ ಅಧಿಕಾರ ಮತ್ತು ಆಶ್ರವ ಅಧಿಕಾರ ಎರಡೂ 1 ಭಾಗದೊಳಗೆ ಬರುತ್ತಿದೆ. ಇಡೀ ಆ ಪುಣ್ಯ ಪಾಪ ಅಧಿಕಾರದ ರಹಸ್ಯ ಅಥವಾ ತಾತ್ಪರ್ಯ ಏನಿದೆ ಅಂತಂದ್ರ, ಈ ಮನುಷ್ಯ ಜೀವನ ಉತ್ತಮ ಕುಲವನ್ನ ಪಡೆದಿರುವಂಥ ಜೀವ ಮಾತ್ರರಿಗೆ ಅದರ ಸಲುವಾಗಿ ಪ್ರೇರಣೆ ಇದೆ. ಯಾವುದರ ಸಲುವಾಗಿ? ಆತ್ಮ ಕಲ್ಯಾಣದ ಸಲುವಾಗಿ, ತತ್ವದ ನಿರ್ಣಯದ ಸಲುವಾಗಿ. ಇನ್ನು ಆಶ್ರವ ಅಧಿಕಾರದೊಳಗೂ ಕೂಡ ಆಶ್ರವದ ವರ್ಣನೆ ಇರುವುದಿಲ್ಲ, ಆದ್ರ ಆಶ್ರವದಿಂದ ನಿವೃತ್ತಿಯ ವರ್ಣನೆ ಇರ್ತಿದೆ. ಅದಕ್ಕೆ ಈ ಸಮಯಸಾರ ಗ್ರಂಥದೊಳಗೆ ಪ್ರವೇಶ ಮಾಡೋದು, ಸಮಯಸಾರ ಗ್ರಂಥದೊಳಗೆ ಏನೇನು ನಿಧಿ ಇದೆ ಅದನ್ನು ಒಂದಿಷ್ಟು ನೋಡೋದು, ಪರಿಚಯಿಸಿಕೊಳ್ಳೋದು, ಪ್ರಮೋದಿತ ಆಗೋದು, ಇದು ನಿಜವಾಗಿ ನಮ್ಮ ಜೀವನಕ್ಕೆ ಲಭಿಸಿದಂಥ ಮಹಾಭಾಗ್ಯ. ಇದು ಆತ್ಮತತ್ವದಲ್ಲಿ ಧಾರಾವಾಹಿ ಇಲ್ಲ, ಇಲ್ಲ, ಇದು ಪೂರ್ತಿ ಈಗ ಆದದ್ದರೆ. 4ನೇ ಭಾಗದೊಳಗೂ ಕೂಡ ಅಂತಿಮ ಅಂಶ ಕೆಲವು ನಿನ್ನೆ ಹೇಳ್ತಲ್ಲ 48 ಪುಟ ಏನಿದೆ ಅದನ್ನು ಈಗ ಮಾಡಿದ್ದೇ ಇದೆ. ಅದರ ನಂತರ ಈ 5ನೇ ಭಾಗ ಅಂತೂ ಈಗ ಮಾಡಿದ್ದನೇ ಇದೆ. ಆತ್ಮಧರ್ಮದೊಳಗೆ ಇದರದ ಬಂದಿಲ್ಲ, ಪ್ರಕಾಶನ ಆಗಿಲ್ಲ. ಹೋಗಲಿ, ನಮಗೆ ಈಗ ಮಾಡುವ ಮಾತು ಇಷ್ಟ ಇದೆ, ನಮ್ದು ತಮ್ದ. ಅರೆ ನಂದರೆ ನನ್ನದ ಸದೈವ ಯಾವ ಭ್ರಾಂತಿ ಇದೆಯಲ್ಲ, ಆ ಭ್ರಾಂತಿಯನ್ನ ಸರ್ವಥಾ ತೊಡೆದು ಹಾಕುವಂಥ ಅವಕಾಶ, ವಿಷಯ, ಪ್ರೇರಣೆ, ಸತ್ಯತೆಯನ್ನ ಅದರಲ್ಲಿ ದಿಗ್ದರ್ಶನ ಮಾಡಿದ್ದಾರೆ. ಕುಂದು ಪ್ರಭು ಮಾಡಿದ್ದಾರೆ, ಕೇವಲಿ ಶ್ರುತ ಕೇವಲಿಗಳು ಮಾಡಿದ್ದಾರೆ. ಅದರ ನಂತರ ಪರಂಪರಾಗತವಾಗಿ ಸಮ್ಯಕ್ ದೃಷ್ಟಿ ಪುರುಷ ಗುರುದೇವರವರೆಗೆ ಆ ವಿವೇಚನೆ ಮಾಡಿದ್ದು ಇದೆ. ನಮ್ಮ ಭಾಗ್ಯದಿಂದ, ನನ್ನ ಭಾಗ್ಯದಿಂದ ನನ್ನ ಧರ್ಮದ ಮಾರ್ಗವನ್ನು ನಾನು ತಿಳ್ಕೊಳ್ಳುವಂಥದ್ದು ಅವಕಾಶ ಇದೆ. ಗ್ರಂಥಂತೂ ಆ ಸಮಯದೊಳಗಾಗಲಿ ಅಥವಾ ನಂತರದ ಸಮಯದೊಳಗಾಗಲಿ ಎಲ್ಲರಿಗೆ ಲಭಿಸೋದನ್ನೇ ಇದೆ. ತಿಳಿತಂದ್ರೆ ಅದೇನು ಅಷ್ಟಾಂಗಿಕದೊಳಗನ ಅಥವಾ ವಿಮೋಚನೆಯೊಳಗನ ಅದರದ ಲಾಭ ಆಗ್ತಿದೆ, ನಂತರ ಆಗುವುದಿಲ್ಲ, ಹೀಗಂತೂ ಮಾತಿಲ್ರಿ. ನಂತರ ಅದು ಲಭಿಸೋದನ್ನೇ ಇದೆ ಎಲ್ಲರಿಗೂ. ಆದರೆ ಯಾರು ಯಾವ ರೀತಿ ಅದನ್ನು ಓದುವುದರಲ್ಲಿ ತಮ್ಮ ರುಚಿ, ತಮ್ಮ ಪ್ರವೃತ್ತಿ, ತಮ್ಮ ಸಮಯ, ತಮ್ಮ ಪ್ರಮಾದದ ತ್ಯಾಗ ಮಾಡ್ತಾರೋ ಅವರಿಗೆ ಅಷ್ಟಾಂಶದಿಂದ ಲಾಭ ಆಗುತ್ತಿದೆ. ನಮ್ಮ ಜೀವನದೊಳಗ ಬಹಳಷ್ಟು ಮಹತ್ವಪೂರ್ಣವಾದಂಥ ವಿಷಯಗಳ ನಮ್ಮನ್ನು ಎಚ್ಚರಿಸುವ ಸಲುವಾಗಿ ಲಭಿಸಿದವ್ರೆ. ಆದರೆ ಎಚ್ಚೆತ್ತುಕೊಳ್ಳೋದ ಅಥವಾ ಇಲ್ಲ ಅದರ ನಿರ್ಣಯ ನಮ್ಮ ಕೈಯೊಳಗಿದೆ, ಆ ಗ್ರಂಥಗಳ ಕೈಯೊಳಗೆ ಇಲ್ಲ. ತಿಳಿತೇನ್ರಿ? ಇಲ್ಲಿ ಹೇಳ್ತಾ ಇರುವ ಮಾತ ಅರ್ಥಾತ್ ಇಲ್ಲಿ ನಿರ್ಜನ ಅಧಿಕಾರ ಇದೆ ರೀ, ಹೌದೇನಲ್ಲ? ಇದು ನಿರ್ಜನ ಅಧಿಕಾರ ಇದೆ. ಹಾಗಾದ್ರೆ ಪುಣ್ಯ ಪಾಪ ಮತ ಆಶ್ರವದ ನಂತರ
ಸಂವರ ಅಧಿಕಾರವನ್ನ ಲಂಘಿಸಿ ಇಲ್ಲಿಯವರೆಗೆ ಬಂದಿದ್ದೇವ್ರಿ ನಾವು. ಆದ್ರೂ ಕೂಡ ಅಂದ್ರ ಯಾವ ಪ್ರಕಾರ ಟೋಡರ್ ಮಲ್ಲರು ಹೇಳರಲ್ಲ ಅದೇ ಧ್ವನಿ ಏನ, ಜೋ ಜೀವ ಜೈನ್ ಹೈ ಜಿನಾಜ್ಞಾ ಕೋ ಮಾನ್ತೆ ಹೈ, ಆದ್ರೂ ಕೂಡ ಫಿರ್ವೇ ಉನ್ಮೇ ಮಿಥ್ಯಾತ್ವ ರಹತಾ ಹೈ. ಅದೇ ಪ್ರಕಾರ ಇಲ್ಲಿ ಆಶ್ರವಾಧಿಕಾರದವರೆಗೆ ನಾವು ಕಲಶಗಳ ಅವಲೋಕನೆ ಮಾಡ್ತಾ ಬಂದ್ರನು ತಕ್ಕ ಮಟ್ಟಿಗೆ ನಮ್ಮ ಬುದ್ಧಿಯ ಅನುಸಾರ ಅದರ ಅರ್ಥವನ್ನ ಗ್ರಹಿಸ್ತಾ ಬಂದ್ರನು ಕೂಡ ಇನ್ನೂ ಉಳಿದಿದೆ ಕಸರ್. ಎಲ್ಲಿರೆ? ಪಾಪ ಪುಣ್ಯದ ಮಧ್ಯದೊಳಗೆ ನಮ್ಮ ದೃಷ್ಟಿಯಲ್ಲಿ ಕಸರ್ ಇದೆ. ತಿಳಿತನ್ರಿ? ಅಲ್ಲಿ ಫಿರ್ವಿ ಮಿಥ್ಯಾತ್ವ ಅಂತ ಹೇಳಿ ಹೇಳಿದ್ರಲ್ಲ ಹಾಗೆ. ಆದ್ರೂ ಕೂಡ ಇಲ್ಲಿ ನಿರ್ಜನಾಧಿಕಾರದವರೆಗೆ ನಾವೇನು ಬಂದಿದ್ದೇವ್ರಲ್ಲ ಅದ ಕಲಶವನ್ನ ಹಿಡ್ಕೊಂಡು ಬಂದಿದ್ದೇವೆ, ಕಲಶಕಾರರ ಕೈ ಹಿಡ್ಕೊಂಡು ಬಂದಿದ್ದೇವ್ರಿ. ಸಂಪೂರ್ಣ ವಿಸ್ತೃತ ಗದ್ಯ ಟೀಕೆ ಮತ್ತು ಆ ಗದ್ಯ ಟೀಕೆ ಯಾವುದರ ಆಶ್ರಯದಿಂದ ಇದೆ ಆ ಗಾಥೆಗಳನ್ನ ನಾವು ಸ್ಪರ್ಶ ಇಲ್ಲಿ ಮಾಡಿಲ್ಲ. ತಿಳಿತನ್ರಿ? ಆಚಾರ್ಯ ಅಮೃತ ಚಂದ್ರರ ಕಲಶನ ಅದವ್ರಿ, ಆದ್ರೆ ಕಲಶದ ಕೈ ಹಿಡ್ಕೊಂಡು ಬಂದಿದ್ದೇವ್ರಿ ನಾವು ಇಲ್ಲಿಯವರೆಗೆ. 10-12 ವರ್ಷ 13 ವರ್ಷ ಆಯ್ತ್ರಿ ಕಲಶದ ಕೈ ಹಿಡ್ಕೊಂಡು ನಾವು ಇಲ್ಲಿಯವರೆಗೆ ಬಂದಿದ್ದೇವೆ. ಅದರ ಮೂಲ ಈ ಕಲಶ ಉದ್ಭವ ಆಗೋಕ್ಕಿಂತ ಮೊದಲು ಭದ್ರ ಭೂಮಿ ಇದೆಲ್ಲ ಯಾವ್ದ ಟೀಕೆದ್ದ, ಮತ್ತ ಆ ಟೀಕೆಗೆ ಯಾವ್ದ ಆಧಾರ ಇದೆನ ಆ ಗಾಥೆಗಳದ್ದ ಸ್ಪರ್ಶ ನಾವು ಮಾಡಲಿಲ್ಲ. ಮಾಡಿದ್ರೆ ಒಳ್ಳೇದಾಗ್ತಿತ್ತು. ನಿಜವಾದ ಮಾತಿದೆ. ಈ ಕಲಶ ಟೀಕಾ ಯಾವಾಗ ಬಂತು ಆ ವೇಳೆದೊಳಗೆ ಬರೀ ವಾಚನ ರೂಪದಿಂದಲೇ ಅವುಗಳನ್ನ ತಗೊಂಡು ನಾವು ಇದನ್ನ ನೋಡಿದ್ರೆ ಸ್ವಲ್ಪ ಜಾಸ್ತಿ ಲಾಭ ಆಗ್ತದೆ. ಆದ್ರ ಮಾತು ಹೀಗೆ ಇದಲ್ಲ, ಲೋಕದೊಳಗೆ ಹೇಳುವ ಹಾಗೆ ಏನ ಅಟ್ಟ ಮೇಲೆ ಒಲೆ ಹುರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಆದ್ರೆ ಇನ್ನೂ ಕೆಟ್ಟಿಲ್ಲ. ಕೆಟ್ಟಿದೆ ಅಂದ್ರೆ ಪೂರ ಇಲ್ಲ, ಇನ್ನೂ ಕೆಟ್ಟಿಲ್ಲ. ಕೆಡೋದು ಯಾವಾಗ? ಈ ದೇಹ ಬಿಟ್ಟ ನಂತರ. ನಿಜವಾಗಿ ಕೆಡೋದು ಯಾವಾಗ? ಈ ದೇಹ ಬಿಟ್ಟ ನಂತರ. ಇನ್ನು ಸ್ವಲ್ಪ ಸೂಕ್ಷ್ಮಕ್ಕೆ ಹೋದ್ರ ಕೆಡೋದು ಯಾವಾಗ? ಕೆಡೋದು ಯಾವಾಗ ಅಂತಂದ್ರೆ ಈ ಪ್ರಕಾರದ ಪ್ರತ್ಯಕ್ಷ ಸಂಯೋಗ ಯಾವಾಗ ಈ ದೇಹ ಇರುವೆಳೆದೊಳಗೂ ಕೂಡ ಸಂಭವ ಆಗುವುದಿಲ್ಲವೋ ಆವಾಗ ಹೇಳ್ತೇನೆ. ಅಸಾಧ್ಯ ರೋಗ ಎದ್ದು ಬರ್ಲಿಕ್ಕೆ ಆಗುವುದಿಲ್ಲ, ಅಥವಾ ಏನಾದ್ರೂ ಆ ಪ್ರಕಾರದ ಒಂದು ವಿಪರೀತತೆ ಬರೋದ ಸಂಯೋಗದೊಳಗ ಅಲ್ಲಿ ಉಪಯೋಗ ಸಂಪೂರ್ಣ ವಿಸ್ಖಳಿತ ಆಗಿ ಹೋಗೋದ ಸಂಭವ ಇದೇನಿಲ್ಲ. ಇದೇನಿಲ್ಲ ವಿಚಾರ ಮಾಡೋದು. ದೇಹಕ್ಕೆ ರೋಗ ಬಂದ ನಂತರನ ಬರೋದಾಗುವುದಿಲ್ಲ ಹೀಗೆ ಮಾತಿಲ್ಲ. ಯಾವುದೋ ಒಂದು ಘಟನಾ ವಿಶೇಷದಿಂದ ಈ ರುಚಿ ವಿಸ್ಖಳಿತ ಆಗಿ ಹೋಗ್ಬಹುದಲ್ಲ. ಅದರ ಸಲುವಾಗಿ ಈ ಸಂಯೋಗ ಇರುವವರೆಗೆ ಅರ್ಥಾತ್ ಜಿನವಾಣಿಯ ಜೊತೆಗೆ ರುಚಿ ರೂಪದ ಪ್ರವೃತ್ತಿ ಇದೆ ಜೀವದ. ಏನ್ ಹೇಳ್ತು? ಜಿನವಾಣಿಯ ಜೊತೆಗೆ ರುಚಿ ರೂಪದ ಪ್ರವೃತ್ತಿ ಇರೋದ ಎಲ್ಲಿಯವರೆಗೆ ನಡೀತಾ ಇದೆಯೋ ಅಲ್ಲಿಯವರೆಗೆ ಇನ್ನೂ ಏನು ಕೆಟ್ಟಿಲ್ಲ ಗೀತಮ್ಮ. ಆದ್ರ ರುಚಿ ಸ್ವಲ್ಪ ಶಿಥಿಲ ಆಯ್ತು ಅಂತಂದ್ರೆ ಕಾರ್ಯ ಕೆಡ್ಲಿಕ್ಕೆ ಸಮಯ ಬೇಕಾಗೋದಿಲ್ಲ. ಹೀಗಿದೆ. ಆದ್ರ ಜ್ಞಾನಿ ಗುರುಗಳ ಭಾವಲಿಂಗಿ ಸಂತರ ಏನು ಹೇಳಿ ಹೋದ್ರು ನಮಗೆ ಯಾವ ರೀತಿ ನಮ್ಮ ಬುದ್ಧಿ ತಿಳಿತಿದೆಯೋ ಆ ರೀತಿ ಮಾಡೋದನ್ನ ನಮ್ದು ಮಹಾವ್ರತ ಇತ್ತು ಅಂತಂದ್ರೆ ಅದಕ್ಕೆ ಅವರೇನು ಮಾಡೋ ಸಾಧ್ಯ ಇಲ್ಲ, ಅವರಿಗೇನು ಅದರಿಂದ ಹಾನಿ ಆಗೋ ಸಾಧ್ಯ ಇಲ್ಲ. ಈ ಒಂದು ಮಾತೇನಿದೆಯಲ್ಲ, ಅದೇ ನೋಡ್ರಿ ಇಷ್ಟ ನಿಮಿತ್ತ ನೈಮಿತ್ತಿಕ ಹೀಗಿದೆ. ಅಲ್ಲಿ ಬಂದು ಕೂತಿದೆ ಅಮೃತ ಚಂದ್ರಾಚಾರ್ಯರ ವಚನ ಜಟಿಲರೇ, ಇಲ್ಲೂ ಬಂದು ಕೂತಿದೆ ಅಮೃತ ಚಂದ್ರಾಚಾರ್ಯರ ವಚನ ಜಟಿಲರೇ. ಇಲ್ಲಿ ಪುರುಷಾರ್ಥ ನಾವು ಮಾಡೋದಿದೆ, ಪುರುಷಾರ್ಥ ಸಿದ್ಧಿ ಉಪಾಯದೊಳಗನೂ ಜಟಿಲ ವಿಷಯ ಬಂದದ್ದಿದೆ, ಇಲ್ಲೂ ಬಂದು ಕೂತದ್ದಿದೆ. ಕಾರಣ ಯಾವುದು ಹೇಳ್ತಾ ಇದ್ದಾರೆ ಇಲ್ಲಿ?
ಕಾರಣ, ಮೋಕ್ಷದ ಸಲುವಾಗಿ ಕಾರಣ ಯಾವುದರ ಸೇವನೆ ಹೇಳ್ತಾ ಇದ್ದಾರೆ, ಯಾವುದರ ಅನುಭೂತಿ ಹೇಳ್ತಾ ಇದ್ದಾರೆ? ಶುದ್ಧ ಚೈತನ್ಯ ಮಾತ್ರ ವಸ್ತು. ಅರೇ ಶಬ್ದ ಇಷ್ಟ ಅದವ್ರೆ, ಆದ್ರೆ ಶುದ್ಧ ಚೈತನ್ಯ ಮಾತ್ರ ವಸ್ತುವಿನೊಳಗ ಪ್ರತ್ಯಕ್ಷ ಅನುಭೂತಿ ಇದೆ ರೀ, ಶುದ್ಧೋಪಯೋಗಿ ಇದೆ ರೀ. ಆಚಾರ್ಯ ಅಮೃತ ಚಂದ್ರ ದೇವರದ ಮತ್ತು ಕುಂದು ಕುಂದ ಪ್ರಭುವಿಂದ ಮತ್ತು ಕೇವಲೀಶ್ವರತ ಕೇವಲಿಗಳದ್ದ ಏನಿದೆ? ಪ್ರತ್ಯಕ್ಷ ಅನುಭೂತಿ. ವಸ್ತು ಏನಿದೆ? ವಸ್ತು ಏನಿದೆ ರೀ? ದ್ರವ್ಯ. ವಸ್ತು ಏನಿದೆ? ಗುಣ ಪರ್ಯಾಯದಿಂದ ಅಭೇದ ಇದೆ. ಗುಣ ಪರ್ಯಾಯಗಳಿಂದ ಅಭೇದ ಇದೆ. ತನ್ನ ಗುಣಗಳ, ತನ್ನ ಪರ್ಯಾಯಗಳ ಚಿನ್ನ ವಿಚ್ಛಿನ್ನ ಆಗಿ ಹೋಗುಗೊಡುವುದಿಲ್ಲ ವಸ್ತು ಎಂದು. ಆದ್ರ ಆ ಅಭೇದವಾಗಿ ಅಭೇದತೆಯ ಜೊತೆಗೆ ಪರ್ಯಾಯದೊಳಗೆ ಯಾವಾಗ ಅನುಭೂತಿ, ಸಾಕ್ಷಾತ್ ಸಂವೇದನ. ಅರೆ ಸಂವೇದನೆ ಎಲ್ಲಿ ಆಗ್ತಿದೆ? ಎಲ್ಲಿ ಆಗ್ತಿದೆ ಹೇಳ್ರಿ, ಧಟ್ಟಿಕೆ ಪಟ್ಟು ಹೇಳು. ಸಂವೇದನೆ ಎಲ್ಲಿ ಆಗ್ತಿದೆ? ಸಂವೇದನೆ ಶಕ್ತಿ ಯಾರಿಗಿದೆ? ಪರ್ಯಾಯಕ್ಕಿದೆ. ಪರ್ಯಾಯದೊಳಗಾಗ್ತಿದೆ. ಪರ್ಯಾಯ ಎಲ್ಲಿದೆ? ಪೂರ್ಣ ವಸ್ತುವಿನೊಳಗ ವ್ಯಾಪ್ತ ಇದೆ. ಪೂರ್ಣ ವಸ್ತುವಿನೊಳಗ ವ್ಯಾಪ್ತ ಇದೆ ಪರ್ಯಾಯ. ಅರೇ ಪರ್ಯಾಯಕ್ಕೆ ಸಂವೇದನ ಶಕ್ತಿ ಇದೆ, ಪರ್ಯಾಯ ಪೂರ್ಣ ವಸ್ತುವಿನೊಳಗ ವ್ಯಾಪ್ತ ಇದೆ. ಆದ್ರೆ ಆ ಪರ್ಯಾಯಕ್ಕ ಆ ವಸ್ತು ರೂಪದ ಅಭೇದವಾಗಿ ಅನುಭವ ಬರುವುದೇನಿದೆ? ಇದು ಮೋಕ್ಷದ ಕಾರಣ ಇದೆ ರೀ. ಅದಕ್ಕೆ ಹಿಂದಿನ ಕಲಶದೊಳಗೆ ಹೇಳಿದ್ರು, ಏನು ಹೇಳಿದ್ರು? ಯಾವುದೇ ಕಾಲದಲ್ಲಿ ಯಾವುದೇ ಉಪಾಯ ಮಾಡಿದ್ರೂ ನಿನ್ನ ಮಿಥ್ಯಾತ್ವ ಹೋಗುವುದಿಲ್ಲಪ್ಪ, ಈ ಒಂದು ಉಪಾಯದಿಂದ ಹೋಗ್ತೀವಿ. ಅಲ್ಲಿ ಸಜಗಗೊಳಿಸಿದಾರ್ರಿ, ನಮ್ಮನ್ನ ಎಚ್ಚರ ಮಾಡಿದಾರ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲನೇ ವಾಕ್ಯನ ಹೇಳ್ತಾ ಇದ್ದಾರೆ, ಮೊದಲನೇ ಪದಖಂಡನ ತಗೊಂಡಿದ್ದಾರೆ. ಏನ? ತತ್ ಪದಂ ಸ್ವಾದ್ಯಂ. ತತ್ ಪದಂ ಸ್ವಾದ್ಯಂ. ಆ ಪದದ ಸ್ವಾದ ಅನುಭವ ಬರೋದು. ಆ ಪದದ ಸ್ವಾದಂತೂ ಪದದ ಅರ್ಥಾತ್ ಪರ್ಯಾಯದನ್ನ ಬರ್ತಿದೆ. ಆದ್ರೆ ಆ ಪರ್ಯಾಯ ಎಲ್ಲಿ ವ್ಯಾಪ್ತ ಇದೆಯಲ್ಲ, ಯಾವ ರೂಪದ ಅದರ ಸ್ವಭಾವ ಇದೆಯಲ್ಲ, ಆ ಸ್ವಭಾವಕ್ಕೆ ಬಲ ನೀಡುವಂಥದ್ದು ಅಥವಾ ಜೀವ ತುಂಬುವಂಥದ್ದು ಯಾವುದಿದೆಯಲ್ಲ, ಅದರ ಸ್ವಾದ ಬರ್ಲಿಕ್ಕೆ ಬೇಕ್ರಿ. ಪರ್ಯಾಯ ಮಿಥ್ಯಾದೃಷ್ಟಿ ಜೀವದ್ದು ಕೂಡ ಪರ್ಯಾಯ ಜ್ಞಾನ ದರ್ಶನ ರೂಪಿದೆ. ಒಂದು ಮಾತು ಕೇಳ್ತಾ ಹೋಗೋದ್ರಿ, ಮಿಥ್ಯಾದೃಷ್ಟಿ ಜೀವದ್. ಅದಕ್ಕೆ ನಿನ್ನೆ ಹೇಳಿದ್ದಿತ್ತು ಒಂದು ಸಂಕೇತ ರೂಪದಿಂದ. ಏನು ಹೇಳಿದ್ದಿತ್ತು? ಜ್ಞಾಯಕ ದ್ರವ್ಯ, ಜ್ಞಾನ ಗುಣ ಮತ್ತ ಜ್ಞಪ್ತಿ ರೂಪದ ಪರ್ಯಾಯ. ಜ್ಞಪ್ತಿ ಅಂತೇಳಿ ಶಬ್ದ ಇದ್ರೂ ಕೂಡ ಬೇರೆ ಏನಿಲ್ಲ ಅರ್ಥ ಮಾಡೋದಿಲ್ಲ. ಎಲ್ಲಿ ಜೀವಿದೆಯೋ ಅಲ್ಲಿ ಜ್ಞಾನ ಗುಣ ಇದೆ. ಎಲ್ಲಿ ಜ್ಞಾನ ಗುಣದ ಗುಣಯುಕ್ತ ಜೀವ ಇದೆಯೋ ಅಲ್ಲಿ ಪರ್ಯಾಯ ತಿಳಿಯುವ. ಹಾಗಾದ್ರೆ ಆ ತಿಳಿಯುವ ರೂಪದ ಪರ್ಯಾಯ ಎಲ್ಲಿದೆ ರೀ? ಜೀವದ್ರವ್ಯದ ಪ್ರದೇಶದೊಳಗನ ವ್ಯಾಪ್ತಿ ಇದೆಯಲ್ಲ, ಆ ಮನೆಯೊಳಗನ ಇದೆ ರೀ. ಅದ ಪರ್ಯಾಯ ರೂಪದ ವ್ಯಕ್ತಿ. ವ್ಯಕ್ತಿ ನಯ ಪ್ರಜ್ಞಾಪನೆಯೊಳಗ ವ್ಯಕ್ತಿ ಶಬ್ದ ಬಹಳಷ್ಟು ಬಂದಿದೆ. ವ್ಯಕ್ತಿ ಅಂದ್ರೆ ವ್ಯಕ್ತಿ. ಈ ಲೋಕದೊಳಗೆ ಯಾವ ಪ್ರಕಾರ ವ್ಯಕ್ತಿ ಶಬ್ದದ ಅರ್ಥ ಇದೆಯಲ್ಲ, ಆ ಪ್ರಕಾರ ಕೂಡ ಒಂದು ವೇಳೆ ಸ್ವೀಕಾರ ಮಾಡಿದರ ವ್ಯಕ್ತಿ ಅಂದ್ರ ಸಂವೇದನಶೀಲ, ನಡೆದಾಡುವ, ಮಾತಾಡುವ, ಮಾಡುವ, ಅನುಭವ ಮಾಡುವ ಹೀಗೆಲ್ಲ ಶಕ್ತಿ ಇದ್ದದಕ್ಕೆ ವ್ಯಕ್ತಿ ಅಂತಾರ್ರಿ. ಹಾಗಾದ್ರ ಇಲ್ಲಿ ವ್ಯಕ್ತಿ ಅರ್ಥಾತ್ ಪರ್ಯಾಯಕ್ಕೆ ಅದೆಲ್ಲ ಶಕ್ತಿ ಇದೆ ರೀ. ಆ ಪರ್ಯಾಯ ಎಲ್ಲಿ ಇರ್ತಿದೆ ರೀ? ತನ್ನ ಮನೆಯೊಳಗನೆ ಇರ್ತಿದೆ. ಮನೆಯೊಳಗಿಂದ ಅದಕ್ಕೆ ಹೊರಗೆ ಬರುವ ಪರ್ಮಿಷನ್ ಇಲ್ರಿ. ಯಾವ ಕಾಲದೊಳಗನೂ ಇಲ್ಲ. ನಿಗೋಧದಲ್ಲಿ ಇರುವ ವೇಳೆದೊಳಗೆ ಕೂಡ ರೀ ವ್ಯಕ್ತಿಯಲ್ಲಿರ್ತಾನೆ. ಆ ಪರ್ಯಾಯ ರೂಪದ ವ್ಯಕ್ತಿಯಲ್ಲಿರ್ತಿದೆ. ಆತ್ಮ ಪ್ರದೇಶ ರೂಪದ ನಿಜ ಗ್ರಹದೊಳಗನೆ ಇರ್ತಿದೆ.
ಆದರೆ ನಿಜ ಗ್ರಹದೊಳಗನು ಇದ್ದುಕೊಂಡ ಇಷ್ಟೆಲ್ಲ ಕಾರ್ಭಾರ ಮಾಡ್ತಿದ್ದೇನೆ. ಸಮುದ್ಘಾತ ಅಪವಾದ ಇದ್ರೂ ಕೂಡ ಜ್ಞಾನ ದರ್ಶನ ಅಲ್ಲಿ ಹೊರಗೆ ಬರುವುದಿಲ್ರಿ. ಆತ್ಮ ಪ್ರದೇಶದಿಂದ ಜ್ಞಾನ ದರ್ಶನ ಹೊರಗೆ ಬರುವುದಿಲ್ಲ, ದೇಹದಿಂದ ಆತ್ಮ ಪ್ರದೇಶ ಹೊರಗೆ ಬರ್ತಾವ್ರಿ. ಅನ್ನ ಸಮುದ್ಘಾತ ಅಂದ್ರೆ ಆತ್ಮರೂಪದ ಗ್ರಹದಿಂದ ಜ್ಞಾನ ದರ್ಶನ ಹೊರಗೆ ಬರುವುದಿಲ್ರಿ. ಹೊರಗೆ ಯಾವ್ದು ಬರ್ತಾವೋ ಆತ್ಮನ ಪ್ರದೇಶನ ಬರ್ತಾವ್ರಿ. ಹಾಗಾದ್ರೆ ಆ ಪ್ರದೇಶದೊಳಗೂ ಕೂಡ ಜ್ಞಾನ ದರ್ಶನ ಇದೆ ರೀ. ದೇಹದೊಳಗೆ ವ್ಯಾಪ್ತ ಇದ್ದುಕೊಂಡು ಮತ್ತು ಹೊರಗೆ ಬರ್ತಾವ್ರಿ. ಕಷಾಯ ಸಮುದ್ಘಾತ, ಅರೆ ಎಷ್ಟು ಸುಂದರ ವಿಷಯ ಸ್ಪರ್ಶ ಮಾಡಿದರೆ ತಾವ. ಕಷಾಯ ಸಮುದ್ಘಾತ ಆಗ್ತಿದೆಯಲ್ಲ, ಕಷಾಯದ ತೀವ್ರತೆ ಆದ ನಂತರ ಆತ್ಮ ಪ್ರದೇಶಗಳ ಈ ಜೀವದ ಒಂದು ಏನು ಆಕಾರ ಇದೆಯೋ ಅದನ್ನ ದಾಂಟ್ಯ ಹೊರಗೆ ಬರ್ತಾವ್ರಿ. ಆದ್ರೆ ಕಷಾಯ ಜೀವದ ಪ್ರದೇಶದಿಂದ ಹೊರಗೆ ಬರುವುದಿಲ್ರಿ. ಹಾ, ಜೀವದೊಳಗ ಅರೇ ಅರೂಪಿ ಆತ್ಮನೊಳಗ, ಆತ್ಮನ ಅರೂಪಿ ಪರ್ಯಾಯದೊಳಗ, ವ್ಯಕ್ತ ಪರ್ಯಾಯದೊಳಗ ಯಾವ ವಿಕೃತಿ ಇಷ್ಟ ಅಧಿಕ ಆಗ್ತಿದೆಯಲ್ಲ, ಆ ಅಧಿಕ ವಿಕೃತಿ ಆದ ನಂತರ ಜೀವದ ಪ್ರದೇಶಗಳ ಯಾವ ಈ ದೇಹದ ಆಕಾರದಿಂದ ಉಳಿಬೇಕಲ್ಲ ಅದನ್ನು ಮೀರಿ ಹೊರಗೆ ಬರ್ತವ್ರಿ. ತಿಳಿತಲ್ಲ, ಸಮುದ್ಘಾತದ ಅರ್ಥ ಇಷ್ಟ ಇದೆ. ಆದ್ರೆ ಆ ಕಷಾಯ ಸಮುದ್ಘಾತದೊಳಗ ಆತ್ಮನ ಪ್ರದೇಶವನ್ನ ದಾಂಟಿ ಕಷಾಯ ಹೊರಗೆ ಬರುತ್ತದೆ. ಶರೀರದ ಆಕಾರದೊಳಗೆ ವ್ಯಾಪ್ತ ಇರುವಂತ ಪ್ರದೇಶಗಳ ಕಷಾಯದ ತೀವ್ರತೆಯಿಂದ ಕಷಾಯ ಉಕ್ಕಿ ಬರುವುದರಿಂದ ಅದರೊಳಗೆ ಹಿಡಿಯುವುದಿಲ್ಲ. ಹಾಲು ಉಕ್ಕ ಬರ್ತಿದೆಯಲ್ಲ, ಆ ವೇಳೆದೊಳಗೆ ಅರ್ಧ ಪಾತ್ರೆ ಹಾಲಿದ್ರೂ ಕೂಡ ಪೂರ್ತಿ ತುಂಬಿದ್ದಲ್ಲ. ಹಾಲು ಎಷ್ಟಿದೆ? ಅರ್ಧನ ಇದೆ. ಅರ್ಧನ ಇರುವಂತಹ ಹಾಲು ಕೂಡ ನಿರಂತರ ಅಗ್ನಿ ತಾಗುತ್ತಾ ಇದ್ರ ಅದು ಪಾತ್ರೆ ತುಂಬಿ ಹೊರಗೆ ಬರ್ತಿದ್ದೇನಿಲ್ರಿ. ಹಾಲಿನ ಕ್ಷೇತ್ರ ಎಷ್ಟ? ಹಾಲಿನ ಕ್ಷೇತ್ರ ಎಷ್ಟ? ಅರ್ಧ ಪಾತ್ರೆ. ಸರಿ ಏನ್ರಿ? ಹಾಲಿನ ಕ್ಷೇತ್ರ ಹಾಲು ಎಷ್ಟಿದೆ ಅಷ್ಟೇ ರೀ. ಮತ್ತ ಅಗ್ನಿಯಿಂದ ಅದರೊಳಗೆ ವಿಕಾರ ಆಗ್ತಿದೆಯಲ್ಲ, ಅಗ್ನಿಯ ನಿಮಿತ್ತದಿಂದ ಅದರಿಂದ ಅದು ಪಾತ್ರೆಯಿಂದ ಹೊರಗೆ ಬರ್ತಿದೆ. ಆದ್ರೆ ಆ ವಿಕಾರ ಹಾಲಿನಿಂದ ಹೊರಗೆ ಬರುವುದಿಲ್ರಿ. ಅರ್ಥಾತ್ ಇನ್ನು ಅಭೇದಕ್ಕೆ ಹೋದ್ರ ಆ ವಿಕಾರದೊಳಗ ಆತ್ಮನೇ ವ್ಯಾಪ್ತದನ್ರಿ. ಅರ್ಥಾತ್ ಹಾಲೇ ವ್ಯಾಪ್ತಿ ಇದೆ ಇಲ್ಲ ಅಣ್ಣನ್ರಿ, ಹೌದೇನಿಲ್ರಿ? ವಿಕೃತ ಆದದ್ದ ಹಾಲು ಅಂಥೇಳಿ ಅದು ತನ್ನ ಕ್ಷೇತ್ರದೊಳಗೆ ವಿಸ್ತಾರ ಮಾಡಿಕೊಳ್ತಿದೆ. ತನ್ನ ಕ್ಷೇತ್ರದೊಳಗ ಅದರದ ವ್ಯಾಪ್ತಿ, ಅರೆ ಅದರ ಸಾಮರ್ಥ್ಯದ ವ್ಯಾಪ್ತಿ ಆ ಕ್ಷೇತ್ರದೊಳಗೆ ಹಿಡಿಯುವುದಿಲ್ಲಾಗನ ಆ ಕ್ಷೇತ್ರದ ವಿಸ್ತಾರ ಆಗ್ತಿದೆ. ಆ ಕ್ಷೇತ್ರದ ವಿಸ್ತಾರ ಆಗ್ತಿದೆ, ಆದ್ರೂ ಕೂಡ ಆ ಕ್ಷೇತ್ರದಿಂದ ಹೊರಗ ಆ ವಿಕಾರದ ವಿಸ್ತಾರ ಆಗುವುದಿಲ್ಲ. ಎಂಥ ಸುಂದರ ಮಾತು. ಜೀವನಿಗೆ ಕಷಾಯ. ಈಗ ಸ್ವಲ್ಪ ಕೆಳಗೆ ಬರೋನು ಅಥವಾ ಮೇಲೆ ಹೋಗೋನು ಗೊತ್ತಿಲ್ಲ. ಜೀವನಿಗೆ ಕ್ರೋಧ ಉತ್ಪನ್ನ ಇದೆ, ಲಾಭ ಮಾಡಿಕೊಳ್ಳುವಂಥ ಮಾತ್ರೆ. ಎದುರಿಗಿರುವಂಥ ಜೀವನಿಗೆ, ನನಗಲ್ಲ ಎದುರಿಗಿರುವಂಥ ಜೀವನಿಗೆ ಕ್ರೋಧ ಉತ್ಪನ್ನ ಆಗಿದೆ. ಭಯಂಕರ ಕ್ರೋಧಿ. ಆ ಕ್ರೋಧದ ಕಾರಣದಿಂದ ಅವನು ತಂತನಿಸ್ತಾ ಇದ್ದಾನೆ, ಕಣ್ಣು ಕೆಂಪಗಾಗಿದ್ದಾವೆ, ಅಪಶಬ್ದಗಳು ಬರ್ತಾ ಇದ್ದಾವೆ, ಧಾಡ್ಪೀಡು ಮಾಡ್ತಾ ಇದ್ದಾನೆ. ಆದ್ರ ಅವನ ಆತ್ಮ ಪ್ರದೇಶದೊಳಗೆ ಇದೆ ಕ್ರೋಧೋ ಅಥವಾ ಆತ್ಮ ಪ್ರದೇಶವನ್ನು ಬಿಟ್ಟು ಹೊರಗೆ ಬಂದಿದೆ? ಆತ್ಮ ಪ್ರದೇಶದೊಳಗನೆ ಇದೆ ರೀ. ಆ ಶಬ್ದ ರೂಪದಿಂದ ಏನು ಹೊರಗೆ ಬರ್ತಾ ಇದೆಯಲ್ಲ, ಆ ಶಬ್ದದೊಳಗೆ ಅದರದ ಪ್ರವೇಶ ಇಲ್ಲ. ಇಷ್ಟ ಅದ್ಭುತ ಮಾತ, ಇಷ್ಟ ಸ್ವತಂತ್ರ ವಸ್ತು, ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಸ್ವತಂತ್ರತೆ ಇದು ತಿಳಿದ ನಂತರ ಇದು ನನಗೆ ಹೇಳಿದುದು ಎಂದು ರೋಷ ತೋಷವ ಮಾಡಲಾರನು ಶಶಿಕಾಂತ ವೈ.
ಇದು ನನಗೆ ಹೇಳಿದುದು. ಅದೇ ನನ್ನ ಮಗ ಹೀಗೆ ಮಾತಾಡೋದು, ನನ್ನ ನೌಕರ ಹೀಗೆ ಮಾತಾಡೋದು. ಅಲ್ಲಿ ಮಾತಾಡಿದೇನಿಲ್ಲ ನೌಕರ್ರಿ ಯಾರಿಗೆ ದೇಶಭೂಷಣ್ ಕುಲಭೂಷಣರ ಮಾತು ಹೇಳಿರ್ತಲ್ಲ, ಮಂತ್ರಿರಿ ಅವ ನೌಕರ ದಾಸರೇ. ಏನು ಮಾತನಾಡಿದ? ನಿಮ್ಮಂಥ ಪುತ್ರರು ಉತ್ಪನ್ನ ಆಗೋದಕ್ಕಿಂತ ನಮ್ಮ ರಾಜ್ಯ ನಿಪುತ್ರ ಇರ್ತಿತ್ತು ಅಥವಾ ನಮ್ಮ ದೊರೆ ನಿಪುತ್ರ ಇರ್ತಿದ್ರು ಅಂತಂದ್ರ ಸಲ್ಲತಿತ್ತು. ಆ ಪೃಥ್ವಿ ಇದನ್ನೆಲ್ಲ ಹೇಗೆ ಸಹಿಸಿಕೊಂಡಿದೆ? ಇಂಥ ಮಾತಾಡ್ತಾ ಇರೋ ವೇಳೆದೊಳಗ ಅವರಿಗೆ ಅನಿಸಲಿಲ್ಲ, ಅರೇ ಇವ ನನ್ನ ಸೇವಕ ಹೀಗ ಮಾತಾಡ್ತಾ ಇದ್ದಾನೆ ಅನಿಸಲಿಲ್ಲ. ಯಾಕೆ ಅನಿಸಲಿಲ್ಲ? ಇದೆಲ್ಲ ತತ್ವಜ್ಞಾನವನ್ನು ಕಲ್ತಿದ್ರು. ಇದಂತೂ ಮಾತು ಬೇರೆ. ಅಲ್ಲಿ ಗುರುಕುಲದೊಳಗಿದ್ದು ಬಂದಿದ್ರಲ್ಲ, ಕೌಶಾಂಬಿ ಗುರುಕುಲದೊಳಗ ಇದ್ದು ಬಂದಿದ್ರೆ ಎಷ್ಟು 16 ವರ್ಷ ವ್ಯಾಸಂಗ ಮಾಡಿ ಬಂದಿದ್ದರ್ರಿ. ಒಂದು ಮಾತು. ಎರಡನೇದಿದೆ ಅವ್ರದ್ದು ಭವ್ಯ ಭವಿತವ್ಯಕ್ಕಾಗಿರ್ತಾರೆ ಅಂಥೇಳಿ ಅನಿಸ್ತು. ಇದು ನನಗೆ ಹೇಳಿದುದು. 10 ಮಂದಿನ ಕರೆದು ನ್ಯಾಯ ಮಾಡ್ತೀವ್ರಿ, ನನ್ನ ಮಗ ಹೀಗೆ ಮಾತಾಡ್ಕದ. ಅರೆ ಅದಕ್ಕೆ ಕಾರಣ ನೀನು ಅಥವಾ ಹೊರಗಿನವ್ರು ಏನ್ರಿ ಮಾಡವ್ರಿ ಅಥವಾ ಆ ಪುತ್ರರ್ರಿ. ಪ್ರಸಂಗ ಸಂಸಾರದೊಳಗೆ ಇನ್ನೂ ಈ ಭವದೊಳಗೆ ಬಂದಿಲ್ಲ ಬಾಲಚಂದ್ರ ಬಾಯಿ ತಿಳಿತೇನ್ರಿ. ಆದ್ರ ಅನಂತ ಕಾಲದೊಳಗೆ ಬಂದದ್ದು ಮತ್ತೆ ಈ ಕಾಲದಲ್ಲಿ ಬಂದು ಅಂತಂದ್ರೆ ಆಶ್ಚರ್ಯ ಏನಿಲ್ಲ. ನನ್ನ ಮಗ ಹೀಗ ಮಾತಾಡ್ತಾ ಇದ್ದಾನೆ, ನ್ಯಾಯ ಮಾಡ್ತೀವ್ರಿ, ಹೌದು ಅಥವಾ ಇಲ್ಲ? ಆದ್ರ ಅದರಲ್ಲಿ ಇನ್ನಷ್ಟು ತಮ್ಮ ಅಜ್ಞಾನವನ್ನು ಪ್ರಕಟ ಮಾಡುತ್ತಿದ್ದೀರಿ. ನನ್ನ ಮಗ ಒಂದು ಮಾತು ಇದೆ ರೀ, ಪರಸ್ಪರರೊಳಗ ಸಾಧರ್ಮಿಗಳಲ್ಲಿ ಕೆಲವೊಂದು ಸಾಂಸಾರಿಕ ವಿಷಯ